ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಗೊಳ್ಳಿ ಒಳಿವಿಯಿಂದ ಆಗ ನಾವು ಮಹಾಮನೆಗೆಲ್ಲ ಎಲ್ಲ ಸೆಂಟ್ರ್ ಹೋಗ್ತಾಯಿದ್ದೀರಿ. ಈಗ ನೋಡಿ, ಒಳಿವು ಇದು ಇನ್ನು 3 ಕಿಲೋಮೀಟರ್ ಇದೆ. ಬೆಟ್ಟ ಹತ್ತಿ ಇಳಿದ್ರೆ 10ನೇ ಶತಮಾನದಲ್ಲಿ ಚನ್ನಬಸವಣ್ಣವರು 11,000 ಜಂಗಮರು ಕರ್ಕೊಂಡು ಈ ಕಡೆಗೆ ಬಂದು ವಚನವನ್ನು ರಕ್ಷಿಸಿ ಇಲ್ಲಿ ಮಹಾಮನೆ ಮಾಡಿದರೆ ಧ್ಯಾನ ಮಾಡೋ ಸ್ಥಳ. ಅದರಿಂದ ನೋಡಿ, ನಾವು ಒಳಿಗೆಲ್ಲ ಹೋಗ್ತೀವಿ. ನೋಡಿ, ಇದೇ ಜಾಗ ಸೌಂದರ್ಯ ನಾಡು. ಎಲ್ಲ ಶಿವಸೇನೆ ಬರ್ತಾವ್ರೆ, ಎಲ್ಲ ಈ ಕಡೆ. ಅವ್ರು ಹಿಂದ್ಯಾರು ಪೇಪರ್ನಾಗ ಬರ್ಬೇಕು ನೋಡಿ, ಅದು ಹಂಗೆ ಮಾಡೋರು. ಹೇಳಿ ಹೆಸರು ಹೇಳಿ. ಹೆಸರು ಸಚಿನ, ಅಭಿಷೇಕ, ಶಂಭು, ಬಸವ ಬೇಸಾರ. ಯಾವ ರಜ? ಮಂಡ್ಯ. ನೋಡಿ, ಇದೆ ಎಲ್ಲ ಬರ್ತಾಯಿದ್ರೆ ಸೆಂಟ್ರ್. ಸ್ವಾಮಿ ನೀನು ಶಾಶ್ವತ ನೀನು, ಶ್ರೀ ಮಹಾದೇವ ಮಹಾದೇವ ಪಾತಾಳದೊಳಗೆ ಪಶುಪತಿ ಒಬ್ಬನೇ ದೇವ, ಕೂಡಲ ಸಂಗಮ ದೇವ, ತಂದೆ ನೀನು, ತಾಯಿಯು ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ನೀರಲದ್ದು ನಿಮ್ಮ ಧರ್ಮ, ಲಿಂಗಪತಿ, ಶರಣಸತಿ, ಜಯ ಬಸವೇಶ, ಶರಣಾರ್ಥಿ, ಜಯ ಮುರುಗೇಶ, ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ, ಬದುಕು ಸುಖವಾಗಲಿ, ಈ ವೈರಿಗಳಿಗೆ ಸುಖವಾಗಲಿ, ಶರಣಾರ್ಥಿಗಳು. ಕೇಂದ್ರ ಪ್ರತಿನಿಧಿ ಹಾಗೂ ದಾಸೋದಾನಿಗಳು, ನೀವುಗಳು ಬಸವ ತತ್ವ ಪ್ರಚಾರ, ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಕರ್ಯವನ್ನು ನಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಸಮಾಜ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಚಿರಪೈಸಾನಿ ಜನಬಸವೇಶ್ವರ ತ್ಯಾಗಭೂಮಿ ಉಳಿವಿ ಬಸವ ಕೇಂದ್ರ ಮುರುಘಾಮಠದ ಪೂಜ್ಯ ಬಸವಲಿಂಗ ದಂಪತಿಗಳಿಗೆ ಪ್ರವೇಶಿ ಸಮಾಜ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ನೋಡಿ, ಆಕಳಿಗೆ ವ್ಯೂ ಕೊಯ್ತಿರೋದು ಭಾಳ ಡೌನ್ ಇದೆ. ದೊಡ್ಡ ಕಾಡಿದು. ನಾವು ಆಕಳಿಗೆ ವ್ಯೂ ಹೋಗ್ತಿದ್ದೀವಿ. ನೋಡಿ, ಇದೆ ನೋಡಿ, ಜನ ಬರ್ತಾವ್ರೆ ಅಲ್ಲಿಂದ. ಪ್ರೀತಿಯಿಂದ ಮುಗಿದ
ಹೆಲ್ಪಿಂಗ್ ನೇಚರ್ ಇರ್ತಮ್ಮ. ಎಲ್ಲ ಉತ್ತರ ಕನ್ನಡದಲ್ಲ? ಹಾಂ ಎಲ್ಲ ಉತ್ತರ ಕರ್ನಾಟಕ ಅಣ್ಣ. ಎಲ್ಲ ಬಂದ ಹಾವೇರಿ ಹಾವೇರಿ ಇಲ್ಲ ಹಾವೇರಿ ಅವರು ಹಾವೇರಿ ಹಾವೇರಿ. ನಿಮ್ಮ ಹೆಸರು? ಹೆಣ್ಮಗಳು ಓದ್ಕೊಂಬತ್ತವ್ರೆ. ನೋಡಿ ಇಷ್ಟು ಹೆಂಗದೆ, ಭಾಳ ಚೆಂದ ಉಂಟು ಇದು. ಇದೇ ಹಳ್ಳಿಯ ಚಿರುಮೆ ಒಳಗಿನಿಂದ 3 ಕಿಲೋಮೀಟರ್ ಆಗ್ತದೆ. ಈ ನೀರಿಗೆ ಹೋಗಿ ಒಂದು ಆಟೋ ಭಾಳ ಪವಿತ್ರ ಕಾಣ್ತಾ ಅದಲ್ಲ 12 ಶತಮ. ಹಾಂ ನೋಡಿ, ಅದು ಹಿಡಿದಾಗ ಓಂ ನಮಃ ಶಿವಾಯ ಅಂದರೆ ಇಲ್ಲಿ ಹೋಗ್ತದೆ. ನೋಡಿ ನೋಡಿ ಹೆಂಗೆ ಹೋಗ್ತದೆ. ಓಂ ನಮಃ ಶಿವಾಯ ಅನೇ ಓಂ ನಮಃ ಶಿವಾಯ 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 ಶ್ರೀ ಗುರು ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಲಿಂಗಾಯ ಓಂ ನಮಃ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಲಿಂಗಾಯ ನಮಃ ಸಮಾಗಾರ ಹರಳಯ್ಯ ಮನಹಳ ಇರಲಯ್ಯ ಪವಾಡ ಪುರುಷ ಪವಾಡ ಪುರುಷ ಶ್ರೀಪಾದಕ್ಕೆ ಶರಣಾರ್ಥಿ. ಶರಣಾರ್ಥಿ. ನೋಡಿ ಇಲ್ಲಿ ಹಳ್ಳೆ ಚಿರಿಮೆ ಅಂದರೆ ಹುಳಿಗೆ ಬಂದರೆ ಓಡಿ ಹೋಗೋದು. ಇಲ್ಲಿ ಹಳವೆ ಚಿರಿಮೆ ಅಂದರೆ ಹೋಗ್ಬಂದು ಎಲ್ಲ ಹೋಗ್ತದೆ ನೀರು ತಗೊಂಡು ಹೋಗ್ಬಾರ್ದು. ಮಕ್ಕಳಿಗೆ ಒಳ್ಳೇದಾಗ್ತದೆ, ಮನೆಗೂ ಶುದ್ಧಿ ಆಯ್ತದೆ. ನೀರು ತಕ ಹೋಗ್ಬೇಕು ಇಲ್ಲಿಂದ ಮಕ್ಕಳಿಗೆ. ಮತ್ತು ಅದು ಚೆಂಬು ಮಡಿಕೋಬೇಕು, ಶುದ್ಧಿ ಆಯ್ತದೆ. ಹಾಂ ಬರ್ರಿ ಮನೆ ಮೇಲೆ ನೋಡಿ ಸ್ವಲ್ಪ ಎಲ್ಲ ಸುತ್ತ ಕ್ಲೀನ್ ಮಾಡಿ ಸಿಮೆಂಟ್ ಹಾಕಿ ಏನು ಬೇಕಾಗಲ್ಲ ಅಲ್ಲ ಮಾಡಿ ನೀಟಾಗಿ ಮಾಡಿ ಮಾಡೋಣ ಅಲ್ವಾ? ಹಳ್ಳಿನ ಎಲ್ಲ ಭಕ್ತರು ಬಂದಿದ್ದಾರೆ. ಒಳ್ಳೆ ಚಿಂತೆ ಅಂದರೆ ಭಾಳ ವಿಶ್ವಾಸ ಆಗಿದೆ. ಎಲ್ಲ ಬನ್ನಿ. ಓ ಬಾಪ ಅವನಿಗೆ ಹಾಂ ಎಲ್ಲ ಬಗ್ಗೆ ಸಹ ಮಾಡ್ತಾರೆ. ಎಲ್ಲ ಭಕ್ತರು ಭಾಳ ಗ್ರೌಂಡ್ ಇದೆ. 12 ಶತಮಾನದಲ್ಲಿ ಸಮಗಾರ ಹರಳಯ್ಯ ಅಂತ ಇಲ್ಲಿ ಅವರ ಹಳ್ಳಿ ಚಿನಿಮೆ ಇದೆ. ಭಾಳ ಪವಿತ್ರವಾದದ್ದು ಉಳಿವೆ ಕ್ಷೇತ್ರದಲ್ಲಿ ಇದೆಲ್ಲ ಪ್ರಸಿದ್ಧವಾದದ್ದು. ಎಲ್ಲ ಕರ್ನಾಟಕದ ಮಂಡ್ಯ ಜಿಲ್ಲೆ, ಮೈಸೂರು ನಗರ, ತುಮಕೂರು ಗ್ರಾಮಾಂತರ ಇಲ್ಲಿ ಈ ಕಡೆ ಬಂದವರು ಈ ಕಡೆ ಬಂದು ನೋಡ್ಕೊಂಡು ಹೋಗಿ. ನಿಮ್ಮ ಜನ್ಮವೂ ಪಾವನ ಪವಿತ್ರವಾದ ಎಲ್ಲ ಭಕ್ತರು ಬರ್ತಾ ಇದ್ದಾರೆ ನೋಡಿ. ಅವರ ಪಾರ್ವತಿ ಇಲ್ಲಿ ಪಾರ್ವತಿ ಹೋಗಿರ್ಬೇಕು ಬೇಕಾ ಹೋಗಿಲ್ವಾ? ಹೋಯ್ತಾವ್ರೆ ಮೇಲ್ರಿ ಅಂತ ಭಾಳ ಡೌನ್ ಇದೆ ನೋಡಿ. ಇದು ಇಲ್ಲೇ ತುಂಬಿಕೊಳ್ಳ ಆಗಲಿಂದ ಒಳ್ಳು ಕ್ಷೇತ್ರ ಹೋಗ್ತೀವಿ. ಎಲ್ಲ ಭಕ್ತಿ ಬರ್ತಾವ್ರೆ. ವಾಪಸ್ಸು ನೋಡ್ಕೊಂಡು ಉಳಿವೆ ಆಕ್ರಿ ಕವಿಯ ಎಲ್ಲ ಇಲ್ಲಿ ಯಾವುದು ಪ್ರಾಣಿಗಳು ಯಾವುದು ತಿಂಟೆ ಇಲ್ಲ, ಬರ್ಬೋದು. ಹಾಗೂ ಫೆಬ್ರವರಿ ಬಸವ ಜಯಂತಿ, ಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸ ಆಗಾಗ ಬಂದು ಈ ಕಡೆ ಬರ್ತಾರೆ. ಜಾತ್ರೆ ಒಂದು 4 ದಿನ ಇರುತ್ತೆ. ಎಲ್ಲ ಬರ್ತಾರೆ ಜನಸಾಗರ ಲಕ್ಷ ಬರ್ತಾರೆ. ಲಕ್ಷ ಜನ ಇಲ್ಲಿ ಬರ್ತಾರೆ, ಮಾಡ್ತಾರೆ ನೋಡಿ. ಎಷ್ಟು
ಸುಂದರವಾದ ನಿಸಗ್ರವಾಗಿ ಕೂಡಿಕೊಂಡಿದೆ. ಇಳಿಯುವುದು ಹತ್ತುವುದು. ಇಳಿದ್ರೆ ಬಿ ಪಿ ಡೌನ್ ಆಯ್ತದೆ, ಹತ್ತಿರ ಬಿ ಪಿ ಜಾಸ್ತಿ ಆಗ್ತದೆ. ಆಗ ಬಿ ಪಿ ಶುಗರು ಹಾರ್ಟು ಚೆಕಪ್ ಮಾಡ್ದಂಗೆ ಎಲ್ಲ ಬರ್ತಿದ್ದಾರೆ. ಭಾಳ ಚಂದ ಉಂಟು. ನಾವುಗಳು ಈಗ ಆಕಳು ಹೋಗಿ ಮೇಕೆ ಹತ್ತಿ ಬಂದೀವಿ ನೋಡಿ. ಭಾಳ ಐಟಿದೆ. ಹತ್ತಿಗೆ ಭಕ್ತರಿಗೆ ಸರ್ಕಾರದವರು ಅಂತ ಮಾಡಿದ್ದಾರೆ, ಹಾಗೂ ಕಬ್ಬನ್ ತಂತಿ ಹಾಕಿದ್ದಾರೆ. ಭಾಳ ಹುಷಾರು ಹೋಗ್ಬೇಕು, ವಯಸ್ಸವರೆಗಾಗಲ್ಲ ನೋಡಿ. ಭಾಳ ಎಷ್ಟು ಎತ್ತ ಇದೇ ಆಕಳಿಗವಿ ಅಂತ ನೋಡಿ. ಎಲ್ಲ ಹಿಂಗೆ ಬರ್ತಾರೆ. ಎಲ್ಲ ಉತ್ತರ ಕನ್ನಡ ಜನ ಬರ್ತಾ ಇದ್ದಾರೆ. ಹಾವೇರಿಯವರು, ಗದಗ, ಎಷ್ಟು ಚೆಂದ ಉಂಟು. ಈಗ ನಾವು ಆಗುಗಳಿಗೆ ಬಂದು ಬರ್ತಿದ್ದೀವಿ ಇಳ್ಕೊಂಡು. ಸಣ್ಣ ಹುಡುಗ ಇದ್ದಾನೆ, ಹೆಸರು ಶಿವಾನಂದ. ನೋಡಿ ಅವರು ಹುಬ್ಳಿ ಅಜ್ಜ. ಹುಬ್ಳಿ, ನಮ್ಮದು ಮಂಡ್ಯ ಜಿಲ್ಲೆಯವರು. ಯೂಟ್ಯೂಬ್ ಹತ್ತು ಹಾಕೊಳ್ಳಿ. ಪಬ್ಲಿಕ್ ಕನ್ನಡ ಅವಳ ಟಿ ಹೊಡೀರಿ. ಸರಿ. ಕನ್ನಡ ಪವರ್ ಪಬ್ಲಿಕ್ ಟಿ ಅಂತ. ನೋಡಿ ಭಾಳ ಎತ್ತರೆ ಹೋಗ್ತಾಯಿದ್ದೀವಿ ನೋಡಿ. ನಂಗೆ ಭಾಳ ಸಂತೋಷವಾಯಿತು ಬೇಕತ್ತದಕ್ಕೆ. ಮನಸ್ಸಿಗೆ ಓದ್ತಾರೆ ಬಿ ಪಿ ಶುಗರು ರೋಗ ಯಾವುದು ಬರಲ್ಲ. ಹಾರ್ಟ್ ಚೆಕಪ್ ಮಾಡ್ಕೊಂಡು ನೀವು ಹೋಗ್ತೇನೆ ಈಗ ಅಂತ ಹತ್ತು ನೋಡಿ. ಶ್ರೀ ಬಸವಲಿಂಗಾಯ ನಮ. ನಾವು ಮಂಡ್ಯ ಜಿಲ್ಲೆಯಿಂದ ಅದಕ್ಕೆ ಅಲ್ಲಿ ನೋಡಿದೆ ನಾನು. ತುಂಬಾ ಬ್ಯಾಡಿಗೆಯವರು, ತುಂಬಾ ಲಕ್ಷಣ ಕಂಡ ಕರ್ನಾಟಕದ ಪುಟಾಣಿ ಮಕ್ಕಳು, ಬನ್ನಿ ಹೋಗುವ. ಸಣ್ಣಮ್ಮನವರು ಎಲ್ಲ ಈಗ ನಾವು ಆಕಳಿಗೆ ಹೋಗ್ತಿದ್ದೀವಿ. 12ನೇ ಶತಮಾನದ ಇವೆಲ್ಲ ಶಂಡು ಬಂದ ನಾಡು ಇದು, ಪುಣ್ಯಕ್ಷೇತ್ರ. ಯಾರು ಬರ್ತಾರೆ ಅವರ ಜನ್ಮ ಪಾವನವಾಗ್ತದೆ. ಆ ಕವಿ ಹೇಳ ಅಯ್ಯ ಶರಣಿ ಮೆಟ್ಟಿದರೆ ಪಾವನವಯ್ಯ. ಯಾರು ಶರಣಿ ಮೆಟ್ತಾರೆ ಅವ್ರ ಜನ್ಮ ಪಾವನವಾಗ್ತದೆ. ಪ್ರತಿಯೊಬ್ಬರು ವರ್ಷಕ್ಕೆ ಬಂದು ಇಲ್ಲಿ ಬರಬೇಕು, ಭೂಮಿಗೆ ನಮಸ್ಕಾರ ಮಾಡಬೇಕು ಬಸವ ಅಂತ. ಯಾಕಂತ ಇಲ್ಲಿ ಶಿವಶರಣ 11,000 ಜನ ಬಂದು ಇಲ್ಲಿ ಶರಣ ಎಳೆದಿದ್ದಾರೆ. ಆದ್ದರಿಂದ ಉತ್ತರ ಕನ್ನಡ ಜನ ಎಲ್ಲ ಬರ್ತಾರೆ. ಮಂಡ್ಯ ಜಿಲ್ಲೆ ಎಲ್ಲ ಕಡೆ ಬಂದರೆ ಇವೆಲ್ಲ ನೋಡ್ಬೋದು. ಚಿನ್ಮೆ ಇದೆ, ಹಳ್ಳಿಯಿಂದ ಚಿನ್ಮೆ ಇದೆ, ಆಮೇಲೆ ವಿಭೂತಿ ಕಣ ಇದೆ. ಮಹಾ ಪುಣ್ಯ. ಅದರಿಂದ ದಯವಿಟ್ಟು ಪರಿಸರ ಹಾಳು ಮಾಡಬೇಡಿ, ಗಂಜಾ ಹೊಡಿಬೇಡಿ, ತಿನ್ನಬೇಡಿ, ಹಾಳು ಮಾಡಬೇಡಿ. ಹಾಳು ಮಾಡಿದ್ರೆ ನಮ್ಮ ಪರಿಸರ ಹಾಳಾಗ್ತದೆ, ನಾವೇ ಹಾಳು ಮಾಡ್ದಂಗೆ ಇದು ಹಿಂದೆ ಒಳ್ಳೆ ಹಸಿರಾಗೆ ತುಂಬಿದೆ, ನಿಸಗ್ರವಾಗಿದೆ ಇದು. ಅದರಿಂದ ದಯವಿಟ್ಟು ಇನ್ನು ಮುಂದೆ ಉಗಿಬೇಡಿ, ಸೈಡ್ ಹೋಗಿರಿ, ಗಾಂಜಾ ಎಲ್ಲ ಹೊಡಿಬಾರ್ದು. ಮತ್ತೆ ಅವ್ರು ಸೇರಿ ಇದನ್ನೆಲ್ಲ ತಯಾರು ಮಾಡಿರ್ತಾರಲ್ಲ, ಅಪರಾಧ ಇದು. ನಮ್ಮ ಇದು ಪ್ರಕೃತಿ ಒಂದು ದೇವರ ಸಮಾಗಿದೆ, ಇದು ಗುರು ಸ್ಥಳ ಇವೆಲ್ಲ. ಅದರಿಂದ ನಿಮಗೆಲ್ಲ ಭಕ್ತರಿಗೂ ಎಲ್ಲ ಶರಣಾರ್ಥಿಗಳು ನಮ್ಮ ಹೆಸರು ಬಸವಪ್ರಿಯ ನಾಗರಾಜು, ಬಸವದ ಕೇಂದ್ರ ಕಾಜಿಪಟ್ ಟ್ರಸ್ಟ್ ಬ್ಯಾಂಗ್ಳೂರು. ಇದು ಉಳುವಿಯ ಯಾವ ನಮ್ದು ಹಾವೇರಿ. ನೀವು ಮಾತಾಡ್ರಿ. ಬಸವಲಿಂಗಾಯ ನಮ.
ನಾವು ಬೆಂಗಳೂರು ಬಸವ ಧರ್ಮ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ. ನಾವು ಉಳಿವಿಂದ ಬಾಧ್ಯತೆ ಮಕ್ಕಳು, ಹಾವೇರಿ ಗ್ರಾಮಸ್ಥರು, ಪುಟಾಣಿ ಮಕ್ಕಳು, ಶರಣರು, ಭಕ್ತರು ಭಾಳ ಕಷ್ಟಪಟ್ಟು ಭಕ್ತ ಸಾಗರನ ಅವರು ದಡ ನದಿ ಸೇರಿ ಬೆಟ್ಟದ ಮೇಲೆ ಹಾಕಿ ಬಂದಿದ್ದಾರೆ. ಅದೆಲ್ಲ ಭಕ್ತಿಯಿಂದ ಹೆಣ್ಣು ಮಕ್ಕಳಿಗೆ ಶರಣಾರ್ಥಿಗಳು. ಹಾಗೂ ಇದನ್ನು ನಾವು ಬಂದು ಹೋದ್ರೆ BP ಇಲ್ಲಿ ಇದು ಮಾಡಬೇಕು. ಹಾರ್ಟು ಚೆಕಪ್ ಮಾಡ್ದಂಗೆ ಎಲ್ಲ ಇದು ಭಾವರೋಗಗಳು ಹೊಂಟಾಯ್ತದೆ. ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದರೆ ನಮ್ಮ ಜನ್ಮ ಪಾವನವಾಗುತ್ತದೆ. ಎಲ್ಲ ಪಾಲಿಸಬೇಕು. ಜಗದಗಲ ಮುಗಿಹಾಗಲ ಬಿಗಿಹಾಗಲ ನಿಮ್ಮಗಲ ಪಾತ ತತ್ತ ನಿಮ್ಮ ಶ್ರೀಶರಣ ಬ್ರಹ್ಮ ತತ್ತ ನಿಮ್ಮ ಶ್ರೀಮುಖಡ ಒಮ್ಮೆ ಅಗೋಚರ ಅಪ್ಪದಿ ಮಲಿಂಗವೇ ಕೂಡಲ ಎಲ್ಲ ಕಡೆ ಚುಳುಕಾದಿರಯ್ಯ ಅಂತ ನಾವು ಬಸವಣ್ಣವರ ವಚನಗಳು. ಚನ್ನಬಸವಣ್ಣವರು 11,000 ಜಂಗ ಬಂದು ಮಹಾಮನೆಗೆ ಹೋಗಿ ವಚನ ಉಳಿಸಿದ್ದಾರೆ. ಯಾಕೆ ನಮಗೋಸ್ಕರ ಹೆಂಡತಿ ಮಗಳು ಮುಟ್ರು ಇಟ್ಕೊಂಡು ನಮ್ದು 1,000 ಕೋಟಿ ವಚನ ಇತ್ತು, ಎಲ್ಲ ಸುಟ್ಟಾಗ್ಬಿಟ್ಟು 20 ವಚನ ಇದೆ. ಅಲ್ಲಿ ಹೆಣ್ಣು ಬಸವಣ್ಣ ಪಾಲಿಸ್ಬೇಕಂತ. ಇದು ವಿಭೂತಿ ಕಣ ಅಂತ. ಇಲ್ಲಿ ನೀರು ಹಾಕ್ತಾರೆ ವಿಭೂತಿ ಆಯ್ತದೆ, ಉಂಡೆ ಆಯ್ತದೆ. ನಮ್ಮ ಕಡೆ ವಿಭೂತಿ ಆಗೋಲ್ಲ, ವಿಭೂತಿ ಕಣ ಇದು ನೋಡಿ. ಹಳ್ಳಿ ಪಕ್ಕದಲ್ಲಿ ಇರೋದು ವಿಭೂತಿ ಕಣ ಅಂತ. ಬಂದು ತಗೊಂಡು ಹೋಗ್ಬೋದು. ಈ ಕಡೆ ಬಂದವರು ಒಳ್ಳೆ ಇವು ಅದೇ ನೀರು ಹಾಕ್ಬೇಕು, ಬೇರೆ ಹಾಕೋ ಆಗೋಲ್ಲ. ಹಳ್ಳೆ ಹಂಚಿ ನೀರು ಹಾಕ್ತಾರೆ. ಇದು ಉಂಡೆ ಆಯ್ತದೆ. ಭಾಳ ಪವಿತ್ರವಾದ ಹಸನಾದ ಒಂದು ನಿಸಗ್ರವಾಗಿ ಇದು ವಿಭೂತಿ ಕಪ್ಪು ಮಂಡಿನಲ್ಲಿ ಉತ್ಪತ್ತಿಯಾಗಿರೋದು ಇದೇ ವಿಭೂತಿ. ಹಿಂದೆ ಮಹಾಶರಣರು ಇದನ್ನೇ ಉಪಯೋಗಿಸ್ತಿದ್ದು. ನಾವು ತುಂಬ್ಕೊತೀವಿ ನೋಡಿ ನಾವು ತುಂಬ್ಕೊತೀವಿ. ಆಯ್ತು ನೋಡಿ ವಿಭೂತಿ ಈಗ ಹೋಗ್ತೀರಿ. ಈಗ ತಗೊಳ ವಾಪಸ್ ಹೋಗ್ತಿದ್ದೀವಿ. ಹಳ್ಳಿ ಚೀನು ಗೊತ್ತು. ಮುಂದೆ ಅಕ್ಕನಾಗ ಗದಿಗೆ ಹೋಗ್ತೀವಿ. ಅಕ್ಕನಾಗ ಮಗ ಇದೆ. ಎಲ್ಲ ಎಷ್ಟು ನಿಸಗ್ರವಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ಪ್ರಕೃತಿಯೇ ಗುರು ಗಗನವೇ ಲಿಂಗ ಅಂತ. ಕೊಡಿವೆ ನೀರು ತೀರ್ಥ ಜಗವೆಲ್ಲ ಕೂಡಲ ಸಂಗಮದೇವ. ಎಷ್ಟು ಚೆನ್ನಾಗಿದೆ. ಎಲ್ಲ ಬತ್ತಿಯಾದ ವಯಸ್ಸಾಗ ಬರೋಕ್ಕಾಗಲ್ಲ. ಜೊತೆ ಕೋಲಿ ಇರಬೇಕು. ಜೊತೆಗೆ ಒಬ್ಬರಿದ್ದೇ ಬರ್ಬೋದು ವಯಸ್ಸಾದವರು ಅಳಿಮೆ ಚಿನಿಮೆಗೆ. ಭಾಳ ನೋಡಿ ಹಿಂಗದೆ ಎಲ್ಲ ಬರ್ತಾ ಇದ್ದಾರೆ. ಈ ಚನ್ನಬಸವೇಶ್ವರ ಹುಳಿ ಕ್ಷೇತ್ರ, ಈ ಜೀವ ಸಮಾಧಿ ಅಲ್ಲೇ ಲಿಂಗ. ಉಳಿವಿ ಕಾಡಿನಲ್ಲಿರುವ ಶಿವಪುರದಿಂದ ಮಹಾಮನೆಯ ಒಂದು ಕಾಲ್ದಾರಿ. ಭಾಳ 3 ಕಿಲೋಮೀಟ್ರು. ಭಾಳ ಅಗೋಚರವಾಗಿದೆ. ದೊಡ್ಡ ಭಯಂಕರ ಕಾಡು ನೋಡಿ. ಬಸ್ಸುಗಳ ಬರ್ತೀವಿ, ಎಲ್ಲ ಬರ್ಬೋದು. ಜಾನ ಭಾಳ 14 ನೋಡಯ್ಯ. ಪ್ರಕೃತಿ ಗುರು ಗಗನವೇ ಲಿಂಗ. ನಾವು ಮೇಕತ್ತಿದ್ದೀವಿ ಒಳ್ಳೆವಿ ಮಹಾಮನೆಯಿಂದ. ಕಾಡಿನಲ್ಲಿ ಎಲ್ಲ ಭಕ್ತರು ಬರ್ತಾರೆ ನೋಡಿ. ಎಷ್ಟು ಕಾಡು. ಕಾಡಿನಲ್ಲಿ ಏನು ಭಯ. ಹಿಂದೆ ಶಿವಶರಣರು ಇಲ್ಲಿ ಬಂದು ಎಲ್ಲವೂ ಇದೆ.
ಮಹಾಮಾರಿ ಇದು ನೋಡಿ, ಕಾಡು ಇಲ್ಲ ನೋಡಿ ಎಷ್ಟದೆ ಬೆಳಕು. ಇದೆ ಕಾದಾರಿ ಮಹಾಮನೆ ಹೋಯ್ತು ಹತ್ತಿರ ಇದೆ. ಮುನ್ಸಿಪಾಲ್ಟ ಮಹಾದೇವ ಬರ್ಬೋದು. 12ನೇ ಶತಮಾನದಲ್ಲೇ ಇಲ್ಲಿ 11,000 ಜಂಗ ಬಂದಿದ್ದರು ಇಲ್ಲಿಗೆ. ನೆಲೆಸಿ 50 ಸಾವಿರ ಹೋಗ್ತದೆ. ಅದು ಗವಿಲೇ ಹುಟ್ಟಿದ್ರು. ಈಗ ಎಲ್ಲ ಭಕ್ತರು ಹೊಸ ನೋಡ್ಕೊಂಡಿದ್ದಾರೆ. ಗೋಕಾಕು, ಹುಬ್ಬಳ್ಳಿ, ಧಾರವಾಡ, ಗದಗ, ಮೈಸೂರು, ಮಂಡ್ಯ ಎಲ್ಲ ಬರ್ತಿದ್ದಾರೆ. ಶಿವಪುರದಲ್ಲಿ ಬಂದವರಿಗೆ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇದೆ. ಶಿವಪುರದಲ್ಲಿ ಬಂದವರಿಗೆ ಎಷ್ಟು ಲಕ್ಷ ಬಂದು ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ ಸ್ವಾಮೀಜಿಗಳಲ್ಲಿ. ಸೊ ಅಜ್ಜವ್ರು ಬರ್ತಾವ್ರೆ. ಎಷ್ಟು ಅಜ್ಜವರು ಬರ್ತಾವ್ರೆ. ಅಜ್ಜವ್ರು ಬನ್ನಿ. ಭಾಳ ಎಷ್ಟು ವಯಸ್ಸಾಗದು. ಯಾವರು? ಗೋಕಾಕ್. ನೋಡಿ ಗೋಕಾಕ್ ಹೆಂಗೆ ಬರ್ತಾವ್ರೆ ವಯಸ್ಸಾಗಿ. ಹಾಂ ವಿಡಿಯೋ ಮಾಡಿ ಸ್ವಲ್ಪ ಮಾತಾಡಿ ಹೇಳಿ ಮಾಡಿ. ಉಲ್ಟಾ ಎಲ್ಲ ಬಂದೀವಿ. ಇದು 12ನೇ ಶತಮಾನ ಸಮಾಗ ಹರಳಯ್ಯ. ಯಾರೇ ಬಂದು ಇಲ್ಲಿ ಬಂದು ಬರ್ಬೋದು. ಮತ್ತು ಒಳ್ಳೆಯ ಹೋಗ್ತದೆ. ಇದು ದೊಡ್ಡ ಪವಿತ್ರ ನಾಡು. ಇದು ಒಳ್ಳೆಯ ಚಿಂದಿ ಅಂತ. ಅಲ್ಲಿ ಒಳ್ಳೆಯ ಒಂದು ವಿಭೂತಿ ಕಣ ಇದೆ. ಮಾಡಿ ಕುಡಿಬೇಡಿ, ತಿನ್ನಬೇಡಿ, ಪರಿಸರ ಹಾಳು ಮಾಡ್ಕೋಬೇಡಿ. ಅದು ನಿಮ್ಮದೇ. ಇದು ಮುಂದೆ ಇನ್ನೂ ಬೇಕಾಯ್ತು. ಇಂದು ಬೇಕು. ಆಗ ಈ ಚನ್ನಬ ಕ್ಷೇತ್ರ ಒಳ್ಳೆಯ ಕ್ಷೇತ್ರ. ಹಾಗೂ ಈ ಕ್ಷೇತ್ರಕ್ಕೆ 11 ಜಂಗಮ ಬಂದಿದೆ. ಬಂದು ಇಲ್ಲಿ ನೆಲೆಸಿ ಈಗೆಲ್ಲ ದೊಡ್ಡ ಪವಾಡ ಆಗಿದ್ದಾರೆ. ಪರಿಸರ ಕೆಡಿಸ್ಬೇಡಿ, ಕುಡಿಬೇಡಿ, ಹಾಕಬೇಡಿ. ಯಾಕೆ ನಾವೇ ಪರಿಸರ ಹಾಳು ಮಾಡ್ದಂಗೆ ಕಾಡನ್ನು. ನಾವು ಹೆಂಗೆ ಅಂತರಂಗೆ ಬೈ 5 ಸುದ್ದಿ ಆಗಬೇಕು. ಎಲ್ಲಿ ಸೊಳ್ಳೆ ಅಲ್ಲಿ ದೇವ್ರು ಇರ್ತಾರೆ ಎಂದು ಬಸವಕ್ಕೆ ಅವರು ಮತ್ತೆ ಬೇರೆ ಬರ್ತಾಯಿದ್ರು. ಈ ವರ್ಷ ನಾವು ಬಂದಿದ್ದೀವಿ. ಆಕಳಿಗೆ ಹೋಗ್ತಿದ್ದೀವಿ. ಎಷ್ಟು ಪರಿಸರ ಅಕ್ಕ ತಂಗಿ ಅವ್ರಿಗೆ ಇಲ್ಲೇ ಕೂತ್ಕೋತಾರೆ. ಇಲ್ಲಂದ್ರೆ ಹತ್ತದಿದ್ರೆ ಹತ್ತಾರೆ. ಇನ್ನು ಅಲ್ಲಿಗೆ ಹೋಗಿದ್ವಲ್ಲ ಮಾಮ, ಈಗ ಅಲ್ಲಿಗೆ ಹೋಗಿದ್ದಾನೆ. ಇನ್ನೊಂದು ಕಿಲೋಮೀಟರ್ ಅಲ್ವಾ? ಇನ್ನೊಂದಲ್ವಾ? ನಿಮಗೆ ಅದಕ್ಕೆ ನಡೆದಿಲ್ಲಪ್ಪ. ಹಾಂ ದೂರ ಆಯ್ತು ನೋಡ್ರಿ. ಅಂತಾರಲ್ಲ ಇವ್ರು ಮತ್ತೆ ಹಾಂ ಇಲ್ಲಿ ಬಂದು ಓಯ್ ಪ್ರದೀಪ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಡೌನ್ ಆಕ್ಲೋ ಜಾಗ. ಬಹಳ ದಟ್ಟವಾಗಿದೆ. ಇವೆಲ್ಲ ನೋಡಕ್ಕೆ ಬಂದಿಲ್ಲ. ನೀವೆಲ್ಲ ನೋಡಕ್ಕೆ ಬಂದಿಲ್ಲ. ನಮ್ಮದು ನನಗೇನು ಹೋಗಿ. ಇದೇ ಮತ್ತು ನಾವು ಪಾದಯಾತ್ರೆ ಒಂದು ನೆಲಮಾಳಿಗೆ ಮಹಾಮನೆ. ಇಲ್ಲಿ ಹೊಸ ಸಾಹಿತ್ಯ ಎಲ್ಲ ಇಟ್ಟಿದ್ದು. ಅದೇ ದೇವಿ ಕಾಣ್ತಾ ಬಸವಣ್ಣವ್ರದ್ದು ದೇವಿ, ಚನ್ನಬಸವಣ್ಣವ್ರದ್ದು ಅದೇ ಹೊಸ ಸಾಹಿತ್ಯ ಇಟ್ಕೊಂಡಿದ್ದು. ಅಲ್ಲೇ ಇಟ್ಕೊಂಡಿದ್ದು ನೋಡಿ. ಇದೇ ನೀರು ಬರೋದು ಭಾಳ ಕಷ್ಟ ಇದೆ. ವಯಸ್ಸಾಗಿ ಬರೋಕ್ಕಾಗಲ್ಲ.
ಕಷ್ಟಪಟ್ಟು ಬರ್ಬೋದು. ಇದು ಉಳ್ಳಿವಿ ಪಾದ ಶಿವಪುರ ಪಕ್ಕ ಬರ್ತದೆ ಉಳ್ಳಿವಿ ಅಂತ. ಚನ್ನಬಸವ ಮಹಾಮಾನೆ ಗವಿ ಅಂತ ಇದು ನೋಡಿ ಹೆಂಗಿದೆ. ನೀರು ಸದಾಕ ನೀರವಾಗಿ ನೀರು ಕುಡಿದ್ರೆ BP ಶುಗರು ಮಟ್ಟ ಹತ್ತಿರ ಮಾತ್ರ BP ಶುಗರು ಕಾಯಿಲೆ ಹಾಟ್ ಚೆಕಪ್ ಮಾಡ್ದಂಗೆ ನೋಡಿ. ಎಷ್ಟು ಎಲ್ಲ ಹುಡುಗರು ಸ್ನಾನ ಮಾಡ್ತಾರೆ ತಣ್ಣೀರಾಗಿ, ಚಳಿಗಾಲ ಆದರೂ ಎಲ್ಲ ಬನ್ನಿ. ಶರಣಾರ್ಥಿ ಎಲ್ಲ ಕನ್ನಡಿಗರು ಎಲ್ಲ ಬನ್ನಿ, ಬಂದು ನೋಡಿ ಸಂತೋಷ ಪಡಿ, ಮನ ತುಂಬ ಕುತ್ಕೊ ಓಂ ಶ್ರೀ ಅಂದ್ಕೊಂಡು ಆಯಿತು. ಹಾಗೂ ಇಲ್ಲಿನ ಸರ್ಕಾರವು ಹಾಳು ಮಾಡ್ತಾ ಇದೆ. ಇದು ಪರಿಸರವನ್ನು ಶುದ್ಧಿ ಮಾಡಬೇಕೆಂದು ನಾವು ಮಂಡ್ಯ ಜಿಲ್ಲೆ ಅಧ್ಯಕ್ಷರು ನಾಗರಾಜು ಮನವಿ ಮಾಡಿಕೊಳ್ತೇವೆ. ಹಾಗೂ ವಯಸ್ಸಾಗಿ ಬರೋಕ್ಕಾಗ 2 ಕಡೆ ಕಂಬಿ ಹಾಕಿಲ್ಲಿ ಕಂಬಿ ಹಾಕಿ ಸುಂದರವಾದ ಒಂದು ಪರಿಸರ ಕಾಪಾಡಬೇಕೆಂದು ನಾವು ಈ ಸಂಬಂಧಪಟ್ಟ ಒಳ್ಳಿ ಕ್ಷೇತ್ರದ ಅವರಿಗೆ ಗ್ರಾಮ ಅಧ್ಯಕ್ಷರು ಮನವಿ ಮಾಡಿಕೊಂಡಿರ್ತೇವೆ. ಒಳ್ಳೆ ಇತಿಹಾಸ ಒಂದು ಆಗ್ತಾ ಇದು. ಈ ನಮ್ಮ ಕರ್ನಾಟಕ ಈ ಥರ ಜಾತಿ ಎಲ್ಲೂ ನಡೆಯೋದಿಲ್ಲ. ನಾಗರಾಜ್ ಸೋಂಗಿ ಬಸವ ಧರ್ಮ ಕೇಂದ್ರ ಬೆಂಗಳೂರು, ಬಸವ ಧರ್ಮ ಕೇಂದ್ರ ಬೆಂಗಳೂರು. ನಾಗರಾಜ್ ಸೋಂಗಿ ಎಲ್ಲೂ ಸಹ ಇತಿಹಾಸ 100 ವರ್ಷಗಳ ಆಗಿನ ಕಾಲವಾಗಿ ನಿರಂತರವಾಗಿ ಜಾತಿ ಮಹೋತ್ಸವ ನಡೆಸಿದ ಉಳಿವಿ ಕ್ಷೇತ್ರದಲ್ಲಿ ಜಂಗಮ ಕ್ಷೇತ್ರ, ದಾಸೋಹ ಕ್ಷೇತ್ರ, ಜ್ಞಾನ ದಾಸೋಹ, ಸಾಹಿತ್ಯ ನಾಡು, ಸಾಹಿತ್ಯವನ್ನು ತೋರಿಸಿದಂಥ ಒಂದು ತ್ಯಾಗಭೂಮಿ ಇದು. ನೋಡಿ ಎಷ್ಟು ಜನಸಂಖ್ಯೆ ಇದೆ. ಎಲ್ಲರೂ ಕಾಣ್ತಾರೆ. ಜನ ನೋಡಿ ಕತ್ತಲ್ದಾಗ ದ್ರಾಕ್ಷಿ ಧರಿಸಿದ್ದಾರೆ. ಈ ಚನ್ನಬಸವೇಶ್ವರ ಹುಳಿ ಕ್ಷೇತ್ರ, ಈ ಜೀವ ಸಮಾಧಿ ಅಲ್ಲೇ ಲಿಂಗ ಬಿಡಲ್ ಬಾರ್ಲಿಪ್ಪ. ಹಿಂಗೆ ಉಳಿವಿ ದೇವಸ್ಥಾನ, ಉಳಿ ಅಲ್ಲ ಗದ್ಗೆ ಮೂರ್ತಿ ಇರಲ್ಲ.
ಪ್ರಸಾದಕ್ಕೆ ಹೋಗ್ತಾರೆ, ಪ್ರಸಾದಕ್ಕೆ. ಭಕ್ತ ಸಾಗರ ಇದು. ಜನ ಹೆಂಗೆ ಬರ್ತಾವ್ರು ವರ್ಷಕ್ಕೊಮ್ಮೆ ಇದೇ ಜನ ಒಂದು 5 ಲಕ್ಷ ಜನ ಸೇರಿರ್ತಾರೆ. ಈ ಬಾರಿ ಅಧಿಕವಾಗಿ 5 ಲಕ್ಷ ಜನ ಬಂದಿರ್ತಾರೆ ಭಕ್ತರೆಲ್ಲ. ಒಳ್ಳೆಯ ಕ್ಷೇತ್ರ. ಸಂತೋಷ ಹೋಗ್ತಾರೆ. ಬಸವ ಲಿಂಗಾಯ ನಮಃ. ನಾವು ಕಟ್ಟಿದ ನಾಡಿನ ಮಹಾಪುರುಷ ಬಸವ ವರ್ತಮಾನದ ಯಾಗಭೂಮಿ ಹುಲ್ಲಿಗೆ ಕ್ಷೇತ್ರ 11,000 ಜಂಗಮ ಕಳೆದುಕೊಂಡು ನಮ್ಮ ಬಸವ ಧರ್ಮ ಲಿಂಗ ಸಮಾಜಗೋಸ್ಕರ ಎಲ್ಲ ಸಮಾಜದವರು, ಅಲ್ಲಿನವರು, ನಮಗೆ ಚೌಡಯ್ಯ ಬಡಲ ಅಕ್ಕರಾಗ ಬಂದು ನಡೆಸಿದ್ದಾರೆ ಸಮಾಜಗೋಸ್ಕರ. ಅವರು 8 ಮಕ್ಕಳು ಬಿಟ್ಟರು, 8 ಮಂದಿ ಇದ್ದವರು. ಅದು ಸುಮಾರು 1000 ಕೋಟಿ ವೆಚ್ಚ ಇತ್ತು. ಎಲ್ಲ ಸುತ್ತಾಗ್ಬಿಟ್ರು. 24,000 ವಚನಗಳನ್ನು ಉಳಿಸ್ಕೊಟ್ರು ನಮ್ಮ ಧರ್ಮಕ್ಕೋಸ್ಕರ. ಇದು ಬಸವ ಧರ್ಮ ಲಿಂಗ ಧರ್ಮ ಜಾತಿ ಅಲ್ಲ, ಜಾತಿ ಕಸ ನೀತಿ ಜಂಗಮ. ಜಂಗಮ ಅಂದರೆ ಸಮಾಜ ಅಂತ. ಪ್ರತಿಯೊಬ್ಬರು ವಚನ ಹೋದ್ರೆ ಅವರಿಗೆ ಜ್ಞಾನೋದಯ ಆಗ್ತದೆ, ಒಳ್ಳೆ ಸಂಸ್ಕಾರ ಸಿಗ್ತದೆ. ನಿಮ್ಮ ಮನೆ ಮಕ್ಕಳಿಗೆ ಓದಿ ಹಾಕಿ ವಚನ ಕಲ್ತ್ಕೊಡಿ. ನಿಮ್ಮಲ್ಲಿ ಯಾರೇ ಬಂದರೆ ಶರಣ ಬಂದು ಶರಣಾರ್ಥಿ ಅಂತ ಹೇಳ್ಬೇಕು. ಶರಣ ಗೊತ್ತಾಯ್ತಾ? ಹಾಂ, ಇವತ್ತು ಏನಾಗಿದೆ ಗೊತ್ತಾ, ಅವ್ರು ಲಿಂಗಾಯತ ಜಾತಿಗೆ ಮಕ್ಕಳವರೇ. ಮೈಸೂರು ಮಂಡ್ಯ ಕಡೆಗೆಲ್ಲ ಅವ್ರಿಗೆ ಜಾತಿ ಮಕ್ಕಳವರೇ. ಸಮಾಜದಲ್ಲಿ ಎಲ್ಲ ಒಂದೇ ಮಾಡ್ಕೋಬೇಕು. ಇವತ್ತು ಶತಮಾನದ ಜಗತ್ ದೊಡ್ಡ ಕ್ರಾಂತಿ ಆಗಿದೆ ಬಸವ ಕಲ್ಯಾಣ. ದೇಹಕ್ಕೆ ಏನು ಕೊಡಬೇಕು? ಸಂಸಾರ. ಮನುಷ್ಯಕ್ಕೆ ಸಂಸ್ಕಾರ. ದೇಹ ಬೇರೆ, ಮನುಷ್ಯ ಬೇರೆ. ನೋಡಿ, ಒಕ್ಕಲೆ ಮುದ್ದಣ್ಣ ಕಲ್ಯಾಣದಲ್ಲಿ ರಾಜಿಗೆ ದಾಸೋಹ ಕೊಡಲಿಲ್ಲ, 13 ರೂಪಾಯಿ ದಾಸೋಹ ಕೊಟ್ಟು ಒಕ್ಕಲೆ ಮುದ್ದಣ್ಣ. ಅಂಗವೇ ಬೆಳೆಯಾಗಿ, ಹಂಗೆ ಭೂಮಿಯಾಗಿ, ಲಿಂಗೆ ಬೆಳೆಯಾಗಿ ಸುಖ ಉಂಡಿದ ಒಕ್ಕಲೆ ಮುದ್ದಣ್ಣ. ಮಡಿವಾಳ ಮಾಚಿನೆಯೇ ಬಂದರು, ಅರಳಯ್ಯ ಬಂದರು, ಅಪ್ಪಣ್ಣ ಬಂದರು, ಆಮೇಲೆ ಗೋಪಾಲಿ ಬಂದರು, ಮುಸ್ಲಿಮ್ಸ್ ಶಂಕರದೇವರು ಅವರು ಬಂದರು ಕಲ್ಯಾಣಕ್ಕೆ. ಸಂಸತ್ ಭವನದು ಯಾರಿಗೆ ಬೇಕು ಲಿಂಗವನ್ನು ಹಾಕಬಹುದು. ಅರಿವೇ ಗುರು ಅಂತ ನೋಡಿ. ನೋಡುವುದು ನೋಡಿ, ಲಿಂಗ ಮಾಡುವುದು, ಕೊಡುವುದು. ಆ ಪರಮಾತ್ಮ ನೀವೇ ಆಗ್ತೀರಿ. ಪರಮಾತ್ಮ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ನಮ್ಮೊಳಗೆ ದೇವರಿದ್ದಾನೆ. ಅರಿವೇ ಗುರು ಸ್ವಾಮಿ ನೀನು, ಶಾಶ್ವತ ನೀನು, ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ, ಶ್ರೀ ಮಹಾದೇವ. ಪಾತಾಳಿಗೆ ದೇವನೊಬ್ಬನೇ, ಕೂಡ ಸಂಗಮ ದೇವ ಅಂತ ಬಸವಣ್ಣವರು. ಬಸವಣ್ಣವರು ಶತಮಾನದಲ್ಲಿ ಅಕ್ಕನಿಗೆ ಜನ್ಮ ಕೊಡಿಯನ್ನು ಕೊಡಲಿಲ್ಲ. ಕರೆದು ಬಂದರು. ಬಂದು ಅಲ್ಲಿ ಮನೆ ಬಿಟ್ಟು ಮನೆ ಕಟ್ಟರು. ಎಲ್ಲಿ? ಬಸವ ಕಲ್ಯಾಣದಲ್ಲಿ ಇಂಗ್ಲೇಶ್ವರ. ಅಲ್ಲಿ ಬಿಟ್ಟರು. ಅಲ್ಲಿ ಆಚೆ ಒಂದು ವಿರಕ್ತ ಮಠ ಇರುವೆ. ಹೊಸ ಮಂಟಪ ಮಾಡಿ ಹೋಗಿ ನೋಡ್ಬೋದಲ್ಲಿ.
ವಚ ಮಂತ್ರವನ್ನು 16 ವಚನ ಇದೆ, ಮುಂದೆ ಅನುಷ್ಠಾನ ಮಾಡಿದರೆ ಒಂದು ದಿನಕ್ಕೆ 1 ಲಕ್ಷ ತಮ್ಮ ಗಣಗಳ ದಾಸವನ್ನು ಇಟ್ಟಿದ್ರು. 770 ಗಣಗಳಿದ್ರು. ಮೊದಲೇ ಪಾರ್ಲಿಮೆಂಟ್ ಅಂದರೆ ಅನುಭವ ಮಂಟಪ ಬಸವ ಕಲ್ಯಾಣ. ನಮ್ಮ ಕನ್ನಡಿಗರೇ ಒಂದು ಪುಣ್ಯ ಮಾಡೋರು ಅವೆಲ್ಲ. ಇದು ಜಾತಿಗೆ ಸೀಮಿತವಲ್ಲ, ಇದು ವಚ ಸಾಹಿತ್ಯ ಸರ್ವ ಧರ್ಮಕ್ಕೆ ಸೀಮಿತವಾದದ್ದು, ಏನು ಸರ್ವ ಸಮಾಜಕ್ಕೆ ಸೀಮಿತವಾದದ್ದು. ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರದಿಂದ ನಾವು ಇಡೀ ಕರ್ನಾಟಕದಿಂದ ತಮಿಳುನಾಡು, ಸೋಲಾಪುರ, ಕೊಡಗು, ಉತ್ತರ ಕರ್ನಾಟಕ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಇವತ್ತು ಬಸವ ಕೇಂದ್ರ ಇಲ್ಲಿ ನಾವು ಮಹಾಮನೆ ಕಾರ್ಯಕ್ರಮ ಮಾಡಿ ಗ್ರಾಂಡಾಗಿ ಸನ್ಮಾನ ಮಾಡಿ ಇಲ್ಲಿ ಮುರುಘಾ ಮಠ ಬಸವ ಉಳಿವಿಲಿ ದೇವಸ್ಥಾನದಲ್ಲಿ ವಚನ ಇವತ್ತು ಎಲ್ಲ ವೇದ ಓದ್ತಾವ್ರೆ. ಬಸವಣ್ಣು ಅದು ಗುಡಿ ಮಕ್ಕಳವ್ರೆ, ಅದು ಗುಡಿಯಲ್ಲಿ ನಮ್ಮ ಗದ್ಗೆ ಅದು ಗುಡಿ ನಮಗೆ. ನೀವು ಯಾವ ಯೋಗ ಅದು ಚೆನ್ನ ಗದ್ಗೆನಿ ಕೈ ಮುಗಿರಿ, ಭಾಳ ಒಳ್ಳೇದು. ಅವ್ನು ಹೆಸರಲ್ಲಿ ಶ್ರೀ ಕೂಡ ಬಸವಲಿಂಗ ಹಾಕ್ತಾರೆ. ಅವರಲ್ಲಿ ವೇದ ಶಾಂತಿ ಏನೋ ವೇದ ಓದ್ತಾವ್ರೆ. ಅವೆಲ್ಲ ಬಸವಣ್ಣ ಚನ್ನಬಸವ ಹೇಳಿ ಸಡಸ್ಥಳದಲ್ಲಿ ಭಕ್ತ ಮಾಯಿಸ ಪಾಳಲಿಂಗ ಐಕ್ಯ ಅವರೇ, ಶಂಡು ವಶ ಅವರೇ. ಅಯ್ಯಯ್ಯನಿಗೆ ವಿಭೂತಿಯ ಮನದೇವ, ಅಯ್ಯಯ್ಯನಿಗೆ ವಿಭೂತಿಯ ಕುಲದೇವ, ಅಯ್ಯಯ್ಯನಿಗೆ ವಿಭೂತಿ ಸರ್ವಕಾರಣ, ಅಯ್ಯಯ್ಯನಿಗೆ ವಿಭೂತಿ ಸರ್ವಸಿದ್ಧಿ. ಅಯ್ಯ ಕೂಡ ಚನ್ನ ಸಂಗಮ ದೇವ ಶ್ರೀ ಮಹಾ ಪರಮ ನೀವಾಗಿದ್ದೀರ. ಅಯ್ಯಯ್ಯನಿಗೆ ಶಿವು ಸರ್ವಸಾಧಾರಣ. ವಿಭೂತಿ ಒಂದು ದೊಡ್ಡ ಮಹಾಪ್ರಕಾಶವಾದದ್ದು. ವಿಭೂತಿ ಹಾಕಲಿ, ನೀವು ಜ್ಞಾನೋದಿ ಆಗ್ತದೆ. ಮಕ್ಕಳಿಗೆ ಒಳ್ಳೆ ಸೊಗಸು ಕೊಡಿ, ವಿದ್ಯಾವಂತರಾಗಿ ಓದಿ. ಅದನ್ನು ನಾವು ಬಂದು ನಿಮ್ಮ ಹಳೆಯ ಎಲ್ಲ ಮದ್ವಸ ಬನ್ನಿ, ಗುಡಿ ಬನ್ನಿ, ಒಮ್ಮೆ ನಮಸ್ಕಾರ ಮಾಡಿ. ಯಾಕಂದರೆ ಇಲ್ಲಿ ಸ್ವಲ್ಪ ಓಡಾಡಿದ್ರು ಬೆಂಗಳೂರು ಓಡಾಡಿದರೆ ಶಿವಪುರ್ಗೆ ಹೋಗಿ ಮಹಾವನ್ನು ನೋಡ್ಕೊಂಬನ್ನಿ. ಗದಿಗೆ ಹೋಗಿ ನಮಸ್ಕಾರ ಮಾಡಿ. ಒಳ್ಳೆಯದು, ಭಾಳ ಒಳ್ಳೆಯದು. ಕಾಯಿ ಓಡಿಸ್ಬೇಡಿ. ಕಾಯಿಗೆ ಯಾಕೆ ನೋಡಿ, ಒಂದು ವೃದ್ಧಾಶ್ರಮಗಳಿ 4 ಗಂಟೆ ತಗೊಳ್ಳಿ, ಒಂದು ಶೇಪ್ ಕೊಡಿ ಅಷ್ಟೇ. ಅವ್ರು ಕೊಟ್ಟರೆ ನಿಜವಾದ ಚನ್ನಬಸವನ ಕೊಟ್ಟಂಗೆ ಕಾಯಿಗೆ ಓಡಿಸ್ಬೇಡಿ. ನಮ್ಮದು ದೇವಸ್ಥಾನ, ನಮ್ಮ ದೇವ್ರಿಗೆ ಲಿಂಗವಂತರಾಗಿ ಲಿಂಗ ಹಾಕೊಳ್ಳಿ, ಪೂಜೆ ಮಾಡಿ. ನಿಮಗೆ ಒಳ್ಳೆಯದಾಗ್ತದೆ. ಇಷ್ಟು ಪೂಜೆ ಮಾಡಿ, 300 ಕೋಟಿ ಪೂಜೆ ಮಾಡಿ. ಗುರು ನಿಮಗೆ ಜಂಗ ಹಾಗೂ ನಿಮ್ಮ ಕ್ಷೇತ್ರದ ಎಲ್ಲ ಶೈಲಿಗೆ, ನಿಮ್ಮ ಮನೆಯ ಮಕ್ಕಳ ಹನುಮಂತವರಿಗೆ, ಯುವಕರಿಗೆ ಭಕ್ತಿಯಿಂದ ಶರಣಾರ್ಥಿ ಬಸವಪ್ರಿಯ ನಾಗರಾಜ್ ಅವರು ಅಧ್ಯಕ್ಷ, ಮಂಡ್ಯ ಜಿಲ್ಲಾ ಅಧ್ಯಕ್ಷ ಬಸವಪ್ರಿಯ ನಾಗರಾಜ್ ಹಾಗೂ ಬೆಂಗಳೂರು ಬಸವ ಟ್ರಸ್ಟ್ ಅಂತ ಶರಣಾರ್ಥಿಗಳು.